ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ರೀಲ್ಸಲ್ಲೆಲ್ಲ ನೋಡಿರ್ಬೋದು. ನಾನು ರೀಲ್ಸ್ ಎಲ್ಲ ಮಾಡಿಬಿಟ್ಟು ಹಾಕಿದೆ. ಮದುವೆ ವೀಡಿಯೋ ಹಾಕೋದು ತುಂಬಾ ಲೇಟಾಗಿ ಹೋಗ್ಬಿಡ್ತು. ಇವಾಗ ಹಾಕ್ತಾಯಿದ್ದೀನಿ ವೀಡಿಯೋನ. ಇದು ನಮ್ಮದು ತುಂಬ ಹತ್ರದವರೇ ಮದುವೆ. ಇದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಯಿತು ಮದುವೆ. ಹಾಕೋಕ್ಕೆ ಸ್ವಲ್ಪ ತಡ ಆಗೋಯಿತು, ಹಂಗಾಗಿ ಇವಾಗ ಹಾಕ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರ್ಯಾರು ಹೊಸ್ದಾಗಿ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮೂಲಕ ತಿಳಿಸ್ಬೋದು. ಮದುವೆಯಲ್ಲಿ ಆಗಲೇ ಚಪ್ಪರ ಹಾಕಿದರು ನಮಗೆ. ಬೆಳಿಗ್ಗೆ ನಾನು ಬಂದಾಗ 2 ಗಂಟೆ ಆಗಿದೆ ಅನಿಸುತ್ತೆ. ಎಲ್ಲ ಕೆಲಸ ಸ್ವಲ್ಪ ಆಲ್ರೆಡಿ ಮುಗಿದಿತ್ತು, ಬರೋಷ್ಟು ಚಪ್ಪರ ಶಾಸ್ತ್ರ ಎಲ್ಲ ಮುಗಿದಿತ್ತು. ಚಪ್ಪರಕ್ಕೆ ಆಗಿರ್ಬೋದು, ಮನೆ ಬಾಗಿಲು ಎಲ್ಲ ಆಗಿರ್ಬೋದು, ಅಲಂಕಾರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದು ಬಂದುಬಿಟ್ಟು ಮೊದಲಿಂಗಿತ್ತಿ ಮಾಡ್ತಾರಲ್ಲ ಆ ಪ್ಲೇಸಿಗೆ ಕೂರ್ಸೋಕ್ಕಂತ ಇದಿಷ್ಟು ನೀಟಾಗಿ ರೆಡಿ ಮಾಡಿದ್ರು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅದು ಏನು ಲೈಟಿಂಗ್ಸ್ ಕಾಣ್ತಿಲ್ಲ, ಅಲ್ಲಿ ಮೆಹಂದಿ ಶಾಸ್ತ್ರಕ್ಕೆ ಅಂತ ಅಲ್ಲಿ ರೆಡಿ ಮಾಡಿದರು. ಇದು ಬಂದುಬಿಟ್ಟು ಮೊದಲಿಂಗಿತ್ತಿ ಮಾಡೋಕ್ಕೆ ಅಂತ ರೆಡಿ ಮಾಡಿದ್ರು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇವರು ಬಂದು ಹುಡುಗಿ ಅಕ್ಕ, ಅವರು ಕೂಡ ಇಂಜಿನಿಯರು. ಇವರು ಫಾರಿನಲ್ಲಿದ್ದಾರೆ. ಅವ್ರ ಯಜಮಾನ್ರು ಅವರಿಬ್ಬರು ಕೂಡ ಇಂಜಿನಿಯರು. ಇವಾಗೆಲ್ಲ ಫೋಟೋ ಲಾಸ್ಟಲ್ಲಿ ಇನ್ನೇನು ಒಂದೊಂದು ಫೋಟೋ ಶೂಟ್ ಮಾಡ್ತಾಯಿದ್ರು. ಎಲ್ರಿಗೂ ನೀಟಾಗಿ ಈ ಥರ ಟ್ರೆಂಡ್ ಆಗಿದೆಯಲ್ಲ ಇವಾಗೆಲ್ಲ ಈ ಥರ ಅರಿಶಿನ ಶಾಸ್ತ್ರ ಮಾಡ್ಬೇಕಾದ್ರೆ ಫೋಟೋ ಎಲ್ಲ ತೆಗೆಯೋದು. ಹಾಗೆ ಎಲ್ಲ ತೆಗೆದ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ರು. ಇವರು ಡ್ಯಾನ್ಸ್ ಹೇಳ್ಕೊಡ್ತಾ ಇರೋರು ಅವ್ರ ಅಣ್ಣ ದೊಡ್ಡಮ್ಮನ ಮಗ ಆಗಬೇಕು. ಅವರು ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಟ್ರೈನಿಂಗ್ ಎಲ್ಲ ಕೊಡ್ತಾರಂತೆ. ಹಂಗಾಗಿ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅವರಂತೂ. ಅವ್ರು ಯಾವ ಥರ ತೋರಿಸ್ಕೊಡ್ತಾರೆ ಅದೇ ಥರ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಡೆಲ್ಲ ಇದ್ದರೆ ತುಂಬ ಚೆನ್ನಾಗಿರ್ತಾಯಿತ್ತು. ನಾನಿಲ್ಲಿ ಹಾಡನ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ, ಯಾಕೆಂದರೆ ಕಾಪಿ ರೈಟ್ ಅಂತ ಬಂದುಬಿಡುತ್ತೆ. ಹಾಗಾಗಿ ಸಾಂಗು ಮ್ಯೂಟ್ ಮಾಡಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಟ್ರು ಅವರಂತೂ. ಇವರು ಅವ್ರ ಮಿಸ್ಸಸ್ಸು ಅವ್ರದ್ದೊಂದು ಮಗು ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿದರು.
ಅರಿಶಿನ ನೀರೆಲ್ಲ ಹಾಕಿ ಮುಗಿಯೋಕ್ಕೆ ಬರ್ತಾಯಿತ್ತು. ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಊಟ ಮಾಡೋಕ್ಕಿಂತ ಬಂದ್ವಿ. ಈ ಶಾವಿಗೆ ಪಾಯಸ ಮತ್ತು ಜೋಳದ ರೊಟ್ಟಿ, ಪಲ್ಯ, ಅನ್ನ ಸಾಂಬಾರು ತರಿಸಿದ್ರು. ಅದು ಪಾಯಸ ಸ್ವಲ್ಪ ತುಂಬ ಲೇಟಾಗಿರೋದ್ರಿಂದ ಊಟ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು. ಅದನ್ನು ಬಿಟ್ಟರೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಮತ್ತು ಹೆಸ್ರು ಕಾಳು, ಮೊಳಕೆ ಕಾಳು, ಕಡಲೆಕಾಳು ಹಾಕ್ಬಿಟ್ಟು, ಹುಳಿಕಾಳು ಅದೆಲ್ಲ ಮೊಳಕೆ ಬರ್ಸಿರೋ ಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆ ತರಕಾರಿ ಸಾಂಬಾರು ಮಾಡಿದರು. ಚಟ್ನಿ ಪುಡಿ ಮತ್ತು ಕಾಳು ಪಲ್ಯ, ಮೊಸರು ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ಊಟ ಎಲ್ಲ ಮಾಡಿಕೊಂಡು ಮತ್ತು ಅಕ್ಕಿ ರಾಶಿ ಪೂಜೆ ಅಂತ ಎಲ್ಲ ಸಂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಕ್ಕಿ ರಾಶಿ ಪೂಜೆಗಂತೂ ತುಂಬ ಚೆನ್ನಾಗಿ ಎಲ್ಲ ಸೇರಿಕೊಂಡು ನೀಟಾಗಿ ರೆಡಿ ಮಾಡಿದರು. ಇನ್ನೂ ಮೆಹಂದಿ ಕಾರ್ಯಕ್ರಮ ಎಲ್ಲ ಇತ್ತು. ನಾವು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು 8 ಗಂಟೆ ಆಯಿತು. ಬಂದುಬಿಟ್ಟು ಅಲ್ಲಿಂದ ಇಲ್ಲಿ ಸ್ವಲ್ಪ ಒಂದು 1/4 ಗಂಟೆ ಆಗುತ್ತೆ. ಮನೆಗೆ ಬಂದ್ವಿ. ಮತ್ತೆ ಬೆಳಿಗ್ಗೆ ಹೋಗೋದು ಅಂತ ಹೇಳ್ಬಿಟ್ಟು ಮತ್ತೆ ಮಾವ ಎಲ್ಲ ಇದ್ದಾರಲ್ವ ಮನೇಲಿ, ಮತ್ತು ಮಕ್ಕಳು ಬೇರೆ ಟ್ಯೂಷನಿಗೆ ಕಳಿಸಿದ್ರು. ಹಂಗಾಗಿ ಬಂದ್ವಿ. ಮತ್ತು ಇದು ನೆಕ್ಸ್ಟು ಡೇ ನೈಟು ರಿಸೆಪ್ಷನಿಗೆ ಅಂತಂದೆಲ್ಲ ಚೌಟ್ರಿಗೆ ಹೊರಟ್ವಿ. ಅಲ್ಲೇ ಮನೆ ಸ್ವಲ್ಪ ದೂರ ಇರೋದ್ರಿಂದ ಹೋಗೋದಕ್ಕೆ ನಾವು 7 ಗಂಟೆ 6:30 7 ಗಂಟೆ ಆಯಿತು ಅನಿಸುತ್ತೆ. ಅಷ್ಟರಲ್ಲಿ ಹುಡುಗನ ಕಡೆಯವರೆಲ್ಲ ಬಂದುಬಿಟ್ಟು ಅವರಿಗೆ ಫಸ್ಟ್ ಏನು ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ದೇವ್ರಿಗೆ ಪೂಜೆ ಮಾಡಿಕೊಂಡು ಅವ್ರಿಗೂ ಕೂಡ ಆರತಿ ಎಲ್ಲ ಮಾಡಿಕೊಂಡು ಒಳಗಡೆ ಕರ್ಕೊಂಬಂದ್ವಿ. ಇವಾಗ ಸಂಜೆ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಮಾಡಿಸಿದ್ರು. ನಾವು ಶಾವಿಗೆ ಭಾತ್ ಹಾಕ್ಸ್ಕೊಂಡು ತುಂಬ ಚೆನ್ನಾಗಿತ್ತು. ಸಖತ್ತಾಗಿ ಬಿಡಿ ಬಿಡಿಯಾಗಿ ಲೈಟಾಗಿ ಒಳ್ಳೆ ಚೆನ್ನಾಗಿತ್ತು. ಜಾಸ್ತಿ ಮಸಾಲೆನೂ ಇರಲಿಲ್ಲ ಅಥವಾ ಮಸಾಲೆ ಇಲ್ದಿರೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ತಿಂಡಿ ಎಲ್ಲ ತಿಂದ್ಕೊಂಡ್ಬಿಟ್ಟು ನಾವು ರೆಡಿ ಆಗೋದಂತೆ ಒಳಗಡೆ ಬಂದ್ವಿ. ಎಲ್ಲ ರೆಡಿಯಾದ ತಿಂಡಿ ತಿಂದ್ಕೊಂಡು ಇವಾಗ ಮತ್ತೆ ಹಾಗೆ ಹುಡುಗ ಹುಡುಗಿ ಇಬ್ಬರಿಗೂ ವೆಲ್ಕಮ್ ಮಾಡೋದು ಮುಗೀತು. ಆ ಮದುವೆ ಫಂಕ್ಷನ್ಗಳಂದಮೇಲೆ ಎಲ್ರದ್ದು ಸೆಲ್ಫಿ ಫೋಟೋ ಇದ್ದೇ ಇರ್ತೈತಿ. ನಾವು ಹೆಂಗೆ ಕಮ್ಮಿನ ಅಂತ ಹೇಳ್ಬಿಟ್ಟು ನಾವು ಕೂಡ ಎಲ್ಲರೂ ಒಂದೊಂದು ಫೋಟೋ ತೆಕ್ಕೊಂಡು ರೀಲ್ಸ್ ಎಲ್ಲ ಮಾಡ್ಕೊತಾ ಇದ್ವಿ. ನಾವು 1-2 ಹಾಕಿದ್ದೆ ನಾವು ಶಾರ್ಟಲ್ಲಿ, ಅದು ನೈಟಲ್ಲಿ ತೆಗೆದಿದ್ದು. ಆಯಿತು, ನಾವು ಒಂದೊಂದು ಫೋಟೋ ತೆಗೆಸ್ಕೊಂಡು ಊಟ ಮಾಡೋಕ್ಕಿಂತ ಬಂದ್ವಿ. ರಾತ್ರಿ ಊಟ ಇದು ಕಾಯಿ ಹೋಳಿಗೆ ಅಂದರೆ ಕೊಬ್ಬರಿ ಹೋಳಿಗೆ ಮತ್ತು ಬೆಂಡೆಕಾಯಿ ಫ್ರೈ,
ಅಕ್ಕಿ ರೊಟ್ಟಿ, ಎಣ್ಗಾಯಿ ಪಲ್ಯ ತುಂಬಾ ಚೆನ್ನಾಗಿತ್ತು. ನನಗೆ ಯಾವ ಮದುವೆ ಮನೆಗಳಿಗೆ ಹೋದರೂ ಊಟದಲ್ಲಿ ಇಷ್ಟ ಅಂದರೆ ನೈಟಲ್ಲಿ ಮಾಡೋ ಅಡುಗೆನೇ ಊಟ ಇಷ್ಟ ಆಗುತ್ತೆ. ಬೆಳಗ್ಗೆದಲ್ಲಿ ಅಷ್ಟೊಂದು ಇಷ್ಟ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಜಾಸ್ತಿ ಎಣ್ಣೆದೆಲ್ಲ ಇರಲ್ಲ ಅಷ್ಟೊಂದು. ಹಂಗಾಗಿ ಅದ್ರ ಜೊತೆಗೆ ಟೊಮೆಟೊ ಬಾತು, ಅನ್ನ ಸಾಂಬಾರೆಲ್ಲ ಇತ್ತು. ಚೆನ್ನಾಗಿತ್ತು. ಊಟ ಎಲ್ಲ ಮುಗೀತು. ಮತ್ತು ನಾವು ರಿಲೇಷನವರೆಲ್ಲ ಸೇರಿಕೊಂಡು ಮಾತಾಡ್ಕೊತ ಹಂಗೆ ಹರಟೆ ಹೊಡ್ಕೊತಾ ಇದ್ವಿ. ಇಲ್ಲಿ ಬಲೂನ್ಗಳೆಲ್ಲ ಮಕ್ಳುಗಳು ಚೆನ್ನಾಗಿತ್ತು ಆಟ ಆಡೋಕ್ಕೆಲ್ಲ. ಒಂದೊಂದು ಗಾಳಿ ಕೆಳಗಡೆ ಬರ್ತಾಯಿತ್ತು, ಅದನ್ನೆಲ್ಲ ಹಿಡ್ಕೊತ ಚೆನ್ನಾಗಿ ಮಕ್ಕಳೆಲ್ಲ ಆಟ ಆಡಿದ್ರು. ಇದು ಮತ್ತು ಬಳೆ ಶಾಸ್ತ್ರ ಎಲ್ಲ ರಾತ್ರಿನೇ ಮಾಡಿದರು. ಕೆಲವರು ಒಬ್ಬೊಬ್ಬರು ಒಂದೊಂದು ಕಡೆ ಮಾಡ್ತಾರೆ. ಇಲ್ಲಿ ನೈಟಲ್ಲೇ ಬಳೆ ಶಾಸ್ತ್ರ ಆಗಿ ಅರಿಶಿನ ಶಾಸ್ತ್ರ ಮಾಡೋಕ್ಕಿಂತ ಮುಂಚೆ ಬಳೆ ಎಲ್ಲ ಪೂಜೆ ಮಾಡಿಬಿಟ್ಟು ಬಳೆ ಉಡ್ಕೊಂಬಿಟ್ಟು ಆಮೇಲೆ ಹುಡುಗ ಹುಡುಗಿಗೆ ಕೂರಿಸ್ಬಿಟ್ಟು ಅರಿಶಿನ ಹಚ್ತಾರೆ. ಇದು ಮತ್ತು ಕಲ್ಲರು ಅಕ್ಕಿನಲ್ಲೆಲ್ಲ ತುಂಬ ಚೆನ್ನಾಗಿ ಬರೆದಿದ್ರು. ನಾನು ಅಷ್ಟೊತ್ತಿಗಾಗಲೇ ಮಲ್ಕೊಂಡ್ಬಿಟ್ಟಿದ್ದೆ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮ ಕಡೆ ಎಲ್ಲ ತುಂಬ ಚೆನ್ನಾಗಿ ಬರೀತಾರೆ, ಹಸೆ ಬರೆಯೋದು ಅಂತ ಹೇಳ್ತಾರೆ. ಕಲರ್ ಅಕ್ಕಿಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಅದನ್ನೆಲ್ಲ ಮಾಡಿದರು. ನನಗೆ ತುಂಬ ಆಗಲೇ 2 ಗಂಟೆ ಆಯಿತು ಅನಿಸುತ್ತೆ, 1 ಗಂಟೆನೂ 2 ಗಂಟೆನೂ ಆಗಿರಬೇಕು. ನಾವು ಅಷ್ಟರಲ್ಲಾಗಲೇ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಬಿಡೋಣ ಅಂತ, ಸ್ವಲ್ಪ ಥಂಡಿ ಆದ ಕೋಲ್ಡ್ ಆದಂಗೆ ಆಗಿಬಿಟ್ಟಿತ್ತು. ಮಲ್ಕೊಳ್ಳೋ ಅಂತಂದು ಹೇಳ್ಬಿಟ್ಟು ನಾವು ಹೋಗಿ ಮಲ್ಕೊಂಡು ಬೆಳಿಗ್ಗೆ ಬಂದ್ವಿ. ಹಂಗಾಗಿ ಇದು ಬೇರೆ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ರಾತ್ರಿ ಶಾಸ್ತ್ರ ಎಲ್ಲ ಮುಗೀತು. ಬೆಳಗ್ಗೆ ನಾವು ಎದ್ದಾಗ 6 ಗಂಟೆ ಆಗಿಬಿಟ್ಟಿತ್ತು. ಸಖತ್ತು ಕೋಲ್ಡ್ ಆಗಿಬಿಟ್ಟಿತ್ತು. ನಮಗಂತೂ ಸ್ವಲ್ಪ ಎಲ್ಲ ಟೀ ಕುಡ್ಕೊಂಬಂದು ಬೆಳಿಗ್ಗೆ ತಿಂಡಿ ತಿಂದ್ಕೊಂಡ್ವಿ. ತಿಂಡಿಗೆ ಬಂದುಬಿಟ್ಟು ಇಡ್ಲಿ, ವಡೆ ಮತ್ತು ಸಾಂಬಾರು, ದಾಲ್ ಮತ್ತು ಚಟ್ನಿ ಮಾಡಿಸಿದ್ರು. ಹಾಗೆ ಪೊಂಗಲ್ ಕೂಡ ಇತ್ತು. ನಾವೆಲ್ಲ ಪೊಂಗಲ್ ಹಾಕ್ಸ್ಕೊಂಡಿಲ್ಲ, ಇಡ್ಲಿ ಮತ್ತು ವಡೆ ಹಾಕ್ಸ್ಕೊಂಡು ತುಂಬಾ ಚೆನ್ನಾಗಿತ್ತು. ಇದು ಮತ್ತು ಮುಹೂರ್ತದೆಲ್ಲ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಹಂಗಾಗಿ ಅದೆಲ್ಲ ವೀಡಿಯೋ ಇಲ್ಲ. ಇದಿಷ್ಟನ್ನೇ ಹಾಕ್ಬಿಟ್ಟು ನಾವು ಕೂಡ ಮುಹೂರ್ತ ಆಗಿ ಮುಗಿಸ್ಕೊಂಡು ಎಲ್ಲರೂ ರಿಲೇಷನ್ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೊನೆಯಲ್ಲಿ ಊಟ ಮಾಡ್ಕೊಂಡು ಮದುವೆ ಮನೆ ಊಟ, ಮದುವೆ ಅಂತೂ ಮುಗೀತು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಇಲ್ಲಿ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.